ನಾಳೆ ನೀವು ನಮ್ಮ ದೇಶದ ಹೆಮ್ಮೆಯ ಆಟಗಾರ ಆಗಿ ನಿಮ್ಮ ಸಾಧನೆಯಿಂದ ಇಡೀ ಪ್ರಪಂಚದ ಗಮನ ಸೆಳೆಯಬಹುದು. ಅದಕ್ಕೆ ಮೊದಲು ನಿಮಗೆ ಮಾರ್ಕ್ ಟೇಲರ್ ಕತೆ ಗೊತ್ತಿರಲಿ. 1998 ಆಸ್ಟ್ರೇಲಿಯಾ ಟೂರ್ ಆಫ್ ಪಾಕಿಸ್ತಾನ್ ಸೆಕೆಂಡ್ ಟೆಸ್ಟ್ ಫಸ್ಟ್ ಇನ್ನಿಂಗ್ಸ್. ಆಸ್ಟ್ರೇಲಿಯಾದ ಕ್ಯಾಪ್ಟನ್ ಮಾರ್ಕ್ ಟೇಲರ್ ತಮ್ಮ ಸ್ಕೋರ್ 334 ಆಗಿದ್ದಾಗ ಇನ್ನಿಂಗ್ಸ್ ಡಿಕ್ಲೇರ್ ಮಾಡ್ಕೊಳ್ತಾರೆ. ಎಲ್ರಿಗೂ ದಿಗ್ಭ್ರಾಂತಿ. ಆವತ್ತಿಗಿದ್ದ ಆರ್ಆರ್ 375 ರನ್ಗಳ ವಿಶ್ವ ದಾಖಲೆ ಸರಿಗಟ್ಟೋಕೆ ಅವರಿಗೆ ಬೇಕಿದ್ದು ಕೇವಲ 41 ರನ್ನು. ಟೇಲರ್ ಅದನ್ನು ಸಾಧಿಸ್ತಾರೆ ಅಂತ ಇಡೀ ಕ್ರಿಕೆಟ್ ಲೋಕ ಕಾದಿತ್ತು. ಆದ್ರೆ ಟೇಲರ್ ಇನ್ನಿಂಗ್ಸ್ ಡಿಕ್ಲೇರ್ ಮಾಡ್ಕೊಂಡು ಹೇಳಿದ್ರು, ನಮ್ಮ ದೇಶದಲ್ಲಿ ಬ್ಯಾಟ್ ಹಿಡಿಯುವ ಪ್ರತಿ ಮಗುಗೂ ಅಪ್ಪ ಅಮ್ಮ ಹೇಳೋದು, ನೀನು ಡಾನ್ ಬ್ರಾಡ್ಮನ್ ಆಗಬೇಕು, ಅವ್ರ ತರ ಪ್ರತಿ ಮ್ಯಾಚಲ್ಲೂ ಸೆಂಚುರಿ ಹೊಡಿಬೇಕು. ಸರ್ ಡಾನ್ ಬ್ರಾಡ್ಮನ್ ನಮ್ಮ ದೇಶದ ಹೆಮ್ಮೆ. ನನ್ನ ಇವತ್ತಿನ ಸಾಧನೆಗೆ ಅವರೇ ಪ್ರೇರಣೆ. ಅವರ ಟೆಸ್ಟ್ ಅವರೇಜ್ ಸರಿಸಾಟಿ ಇಲ್ಲದ್ದು. ಆಡುವಾಗ ನನಗೆ ವಿಶ್ವ ದಾಖಲೆಗಳ ಮೇಲೆ ನಿಗಾ ಇರಲಿಲ್ಲ. ಸರ್ ಡಾನ್ ಬ್ರಾಡ್ಮನ್ರ ಹೈಯೆಸ್ಟ್ ಸ್ಕೋರು 334. ನಾನು ಯಾವುದೋ ಒಂದು ಟೆಸ್ಟ್ ಅಲ್ಲಿ ಚಾನ್ಸ್ ಸಿಕ್ತು ಅಂತ ಅವರ ದಾಖಲೆಯನ್ನು ಹಿಂದಕ್ಕೆ ಹಾಕಬಾರ್ದು ಅಂತ ಬೆಳಿಗ್ಗೆನೆ ನಿರ್ಧರಿಸಿಕೊಂಡಿದ್ದೆ. ಜೊತೆಗೆ ಈ 334 ಜನಕ್ಕೆ ಬ್ರಾಡ್ಮನ್ ಸರ್ ಜೊತೆ ನನ್ನೂ ನೆನಪಿಸ್ಕೊಡುತ್ತೆ ಅನ್ನೋ ಆಶಯ. ಟೇಲರ್ ಆ ಮಾತು ಜಗದುದ್ದ ಕ್ರಿಕೆಟ್ ಅಭಿಮಾನಿಗಳನ್ನ ಭಾವುಕರನ್ನಾಗಿಸಿತು. ಆದ್ರೆ ಸ್ವಲ್ಪ ನಿಲ್ಲಿ, ಒಂದ್ ಪ್ರಶ್ನೆ ಇದೆ. ಎಲ್ರೂ ಹೀಗೆ ಮಾಡ್ತಾ ಹೋದ್ರೆ ಹೊಸ ದಾಖಲೆಗಳು ಹುಟ್ಟೋದೇಗೆ, ಆಟ ಬೆಳೆಯೋದೇಗೆ? ಮಾರ್ಕ್ ಟೇಲರ್ ಡಿಸಿಷನ್ ಬಗ್ಗೆ ನಿಮಗೇನನ್ಸುತ್ತೆ? ಸರ್ ಡಾನ್ ಬ್ರಾಡ್ಮನ್ಗೆ ಗೌರವ ಕೊಡೋಕೆ ಟೇಲರ್ ಬೇರೆ ಯಾವ ಮಾರ್ಗ ಕಂಡುಕೊಳ್ಬೋದಿತ್ತು? ಕಮೆಂಟ್ ಪ್ಲೀಸ್.